ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸು ರಕ್ತದಲ್ಲಿ ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನಮಗಿಲ್ಲ. ಕ್ರಿಸ್ತನ ರಕ್ತವು ನಮಗಿರಲು ಸೈತಾನ ಬಳಿ ಬರನು, ನಮಗಾಗಿ ಕ್ರಿಸ್ತೇಸು ಬಲಿಯಾದರು, ಮರಣವ ಗೆದ್ದಿಹರು. ಯೇಸು ರಕ್ತದಲ್ಲಿ ನಾ ಮಿಂದಿರುವೆ, ನಮಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನಮಗಿಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 5ನೇ ಅಧ್ಯಾಯದ ಮುಂದುವರೆದ ಭಾಗ. ಆ ಯಜ್ಞದ ಕುರಿಮರಿ ಸರ್ವೇಶ್ವರನ ಕೈಯಲ್ಲಿದ್ದಂಥ ಸುರುಳಿಯನ್ನ ತೆಗೆದುಕೊಂಡದ್ದ ನಿನ್ನೆ ನಾವು ಧ್ಯಾನಿಸಿದೆವು. 9ನೇ ವಚನ. ಅವರು ಈ ಹೊಸ ಗೀತೆಯನ್ನ ಹಾಡುತ್ತಿದ್ದರು. 24 ಮಂದಿ ಸಭಾಪ್ರಮುಖರು, 4 ಜೀವಿಗಳು ಆ ಕುರಿಮರಿಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ಆರಾಧನೆ ಮಾಡಿ ಹೊಸ ಗೀತೆಯನ್ನ ಹಾಡಿದರು. ಪ್ರೈಸ್ ದಿ ಲಾರ್ಡ್. ಈ ಹೊಸ ಗೀತೆ ಅನ್ನುವಾಗ ಕೀರ್ತನೆ 40 ವಚನ 3ರಲ್ಲಿ, ಕೀರ್ತನೆ 40 ವಚನ 3ರಲ್ಲಿ ನಾವು ನೋಡ್ತೇವೆ. ಸ್ತೋತ್ರ, ಹಾಲೆಲೂಯ. ಬರಿಸಿದೆನು ನವಗೀತೆಯನು, ದೇವಸ್ತುತಿಯನು ನನ್ನ ಬಾಯಿಯಲ್ಲಿ. ಜೀವೋದ್ಧಾರದ ಅಭ್ಯರ್ಥಿಯಿಂದ ಸ್ತುತಿಗೀತೆ. ಕೀರ್ತನೆ 40 ಅದರ ಟೈಟಲ್ ನೋಡೋದಾದರೆ ಜೀವೋದ್ಧಾರದ ಅಭ್ಯರ್ಥಿಯಿಂದ ಸ್ತುತಿಗೀತೆ. ಜೀವೋದ್ಧಾರ ರಕ್ಷಣೆಯನ್ನು ಪಡೆದುಕೊಂಡ ಸಮೂಹದಿಂದ ಸ್ತುತಿಗೀತೆ ಹೊರಟು ಬಂದಿತ್ತು ಎಂದು ದಾವೀದ ಎಷ್ಟರ ಮಟ್ಟಿಗೆ ಪವಿತ್ರಾತ್ಮರ ಅಭಿಷೇಕದಿಂದ ಪ್ರೇರೇಪಿಸಲ್ಪಟ್ಟು ಈ ಕೀರ್ತನೆಗಳನ್ನು ಬರೆದಿದ್ದಾರೆ. ಅದ್ಭುತಕರವಾದ ಕೀರ್ತನೆ. ಇನ್ನು ರಕ್ಷಕ ಜನಿಸಿಲ್ಲ, ರಕ್ಷಣೆ ಕಾರ್ಯ ಉಂಟಾಗಿಲ್ಲ, ಆದರೂ ದರ್ಶನದಲ್ಲಿ ಆತ ನೋಡಿ ಹೇಳುತ್ತಾನೆ, ಪಾಪದ ಕೆಸರಿನಲ್ಲಿ ಮುಳುಗಿದ್ದ ನನ್ನನ್ನು ನೀನು ಮೇಲೆತ್ತಿದೆ, ನವಗೀತೆಯನ್ನು ಬರಮಾಡಿಸಿದೆ ನನ್ನ ಬಾಯಿಂದ, ಹೊಸ ಹಾಡನ್ನ. ಅದರ ಟೈಟಲ್ಲು ಜೀವೋದ್ಧಾರ ಅಭ್ಯರ್ಥಿಯಿಂದ ಸ್ತುತಿಗೀತೆ. ಕೀರ್ತನೆ 96 ವಿಶ್ವದ ಒಡೆಯನು ಸ್ತುತ್ಯರ್ಹನು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ, ವಿಶ್ವದ ಒಡೆಯ, ಸ್ವರ್ಗಲೋಕ ಭೂಲೋಕ ಪಾತಾಳ ಲೋಕವನ್ನು ಜಯಿಸಿದ ನನ್ನ ಯೇಸು ನನ್ನ ರಕ್ಷಕ. ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ. ವಿಶ್ವವೆಲ್ಲವೂ ದೇವರು ಸೃಷ್ಟಿ ಮಾಡಿದ ಸಕಲ ಸೃಷ್ಟಿಗಳು ಆಡಲಿ ಆತನಿಗೆ ಹೊಸ ಗೀತೆ, ಬಿಡುಗಡೆಯ ಗೀತೆ. ಅದು ಮುಂದುವರಿಸಿ ನಾನು ಹೇಳ್ತೇನೆ. ಕೀರ್ತನೆ 148 ಅದ್ಭುತಕರವಾದ ಕೀರ್ತನೆ, ಕೊನೆಯದಾಗಿದೆ, ನಾವು ಓದೋಣ. ಅಲ್ಲಿ ದೇವರು ಸೃಷ್ಟಿ ಮಾಡಿದ ಎಲ್ಲವೂ ಸರ್ವೇಶ್ವರನನ್ನ ಸ್ತುತಿ ಮಾಡಲಿ ಎಂಬುದಾಗಿ ಅವರು ಈ ಹೊಸ ಗೀತೆಯನ್ನು ಹಾಡುತ್ತಿದ್ದರು. ಸುರುಳಿಯನ್ನು ನೀ ಸ್ವೀಕರಿಸಲು ಯೋಗ್ಯನು, ಅದರ ಮುದ್ರೆಗಳನ್ನು ಮುರಿಯಲು ನೀ ಶಕ್ತನು. ಕಾರಣ ಸಮರ್ಪಿಸಿಕೊಂಡಿರುವೆ ನಿನ್ನನ್ನೇ ನೀ ಬಲಿ ಅರ್ಪಣೆಯಾಗಿ. ಇಡೀ ಲೋಕದ ಸೈತಾನನ ವಶದಲ್ಲಿದ್ದ, ಪಾಪದ ಬಂಧನದಲ್ಲಿದ್ದ ಈ ಲೋಕವನ್ನು, ಬರೀ ನಾವು ಮಾತ್ರ ಅಲ್ಲ, ಆದಾಮ ಮತ್ತು ಹವ್ವಳ ಪಾಪದ ನಿಮಿತ್ತ ಶಪಿಸಲ್ಪಟ್ಟ ಈ ಲೋಕ, ಭೂಮಿ, ಆಕಾಶ ಎಲ್ಲವೂ ಅದು ಮಳೆ ಸುರಿಸದೆ ನಮಗೆ ಶಾಪ ಉಂಟಾಗುವುದು ಎಂಬಂತೆ, ಭೂಮಿ ಮುಳ್ಳು ಕಳೆಗಳನ್ನು ನಮಗೆ ನೀಡುವುದು, ಹೀಗೆ ಸೃಷ್ಟಿ ಸಮಸ್ತವು ದೇವಪುತ್ರರ ಬಿಡುಗಡೆಯ ಮಹಿಮೆ ಯಾವಾಗ ಪ್ರಕಟವಾಗುತ್ತದೆ ಎಂದು ನಮಗಾಗಿ ಆತುರದಿಂದ ಎದುರು ನೋಡುತ್ತಾ ಇದೆ. ಸೊ ಬಲಿಯರ್ಪಿಸಿಕೊಂಡಿರುವೆ ನಿನ್ನನ್ನೇ ನೀ ಬಲಿ ಅರ್ಪಣೆಯಾಗಿ. ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳಿಂದ ಕೊಂಡುಕೊಂಡಿರುವೆ ಮಾನವರನ್ನು ನಿನ್ನ ರಕ್ತದಿಂದ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಾಂಗ 12 ಕುಲಗಳು, 12 ಗೋತ್ರಗಳು, ದೇವರ ಮೀಸಲು, ದೇವರ ಪ್ರಥಮ ಫಲ, ಚೊಚ್ಚಲು ಮಕ್ಕಳು, ನನ್ನವರು ಎಂದು ಆಯ್ಕೆ ಮಾಡಿಕೊಂಡಿದ್ದರು. ಆದರೆ ಯೇಸುವಿನ ರಕ್ತದ ಮೂಲಕ, ಯೇಸುವಿನ ಶಿಲುಬೆ ಮರಣದ ಮೂಲಕ ಇಡೀ ಅನ್ಯ ಜನರಿಗೂ ರಕ್ಷಣೆಯ ಕೃಪೆ ಲಭಿಸಿದ್ದು ಯೇಸುವಿನ ರಕ್ತದಿಂದ. ನಿನ್ನ ರಕ್ತವನ್ನು ಸುರಿಸುವುದರ ಮೂಲಕ ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳಿಂದ ಜನರನ್ನು ನೀನು ಕ್ರಯಕ್ಕೆ ಕೊಂಡುಕೊಂಡಿರುವೆ. 1 ಕೊರಿಂಥ 6 ವಚನ 20-21ರಲ್ಲಿ ನಾವು ನೋಡ್ತೇವೆ, ನಾವು ನಮ್ಮ ಸ್ವಂತ ಸೊತ್ತಲ್ಲ, ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ.
1 ಪೇತ್ರ 1:18-19 ನೋಡ್ತೇವೆ. ಪೂರ್ವಜರಿಂದ ಪರಂಪರೆಯಾಗಿ ನಮ್ಮನ್ನ ಕಟ್ಟಿ ಹಾಕಿದ್ದ ಎಲ್ಲ ಪಾಪ ಶಾಪದ ಕಟ್ಟುಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿದ್ದು ನಿಷ್ಕಳಂಕವಾದ ಅಮೂಲ್ಯವಾದ ಬೆಲೆ ಕಟ್ಟಲಾಗದ ಯೇಸುವಿನ ರಕ್ತವೇ ಆಗಿದೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಯೇಸುವಿನ ರಕ್ತಕ್ಕೆ ಮಹಿಮೆಯಾಗಲಿ. ಯೇಸುವಿನ ರಕ್ತವನ್ನ ನಾವು ಮತ್ತೊಂದಾವರ್ತಿ ನಮ್ಮ ಕುಟುಂಬದ ಮೇಲೆ ಸ್ವೀಕರಿಸಿಕೊಳ್ಳೋಣ. ಆದ ಕಾರಣ ಯೇಸುವಿನ ರಕ್ತದ ಮೂಲಕ ಎಲ್ಲಾ ಜಾತಿ ಜನರು ಸ್ವರ್ಗರಾಜ್ಯದ ಹಕ್ಕನ್ನ ಪಡೆದುಕೊಂಡರು. ನಿತ್ಯ ಜೀವದ ಅಭಿಷೇಕವನ್ನು ಹೊಂದಿಕೊಳ್ಳಲು ಯೇಸುವಿನ ರಕ್ತ ನಮಗೆ ಕಾರ್ಯ ಮಾಡಿದೆ. ಏರ್ಪಡಿಸಿದ ನೀ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ, ಯಾಜಕ ವರ್ಗವಾಗಿ ಆಳುವರವರು ಸಮಸ್ತ ಭೂಮಿಯ ಮೇಲೆ. ಇದು ನನಗೆ ಬಹಳ ಇಂಟ್ರೆಸ್ಟಿಂಗ್ ವರ್ಡ್. ನಮ್ಮನ್ನ ವಂಶದವರಾಗಿ, ರಾಜ ಯಾಜಕ ವರ್ಗದವರಾಗಿ ದೇವರು ನಮ್ಮನ್ನ ರೂಪಾಂತರಗೊಳಿಸಿ ಎಲ್ಲಿ ನಾವು ಆಳ್ವಿಕೆ ಮಾಡ್ತೀವಂತೆ ಭೂಮಿಯ ಮೇಲೆ ಆಳುವರು. ಅವರು ಭೂಮಿಯನ್ನ ಆಳುವರು, ದೊರೆತನ ಮಾಡುವರು. ನಾವು ತಿಳ್ಕೊಂಡಿದ್ದೇವೆ ನಾವು ಇಲ್ಲಿಂದ ಯೇಸು 2ನೆಯ ಬರುವಿಕೆಯಲ್ಲಿ ಬಂದು ನಮ್ಮನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂತ. ಆದರೆ ನಾವು ಭೂಮಿಯ ಮೇಲೆ ಆಳ್ತೀವಂತೆ. ಅಂದರೆ ನೂತನ ಜೆರುಸಲೇಮ್ ಸ್ವರ್ಗದಿಂದ ಭೂಮಿಗೆ ಇಳಿಯುವುದನ್ನು ನಾನು ಕಂಡೆ. ಪ್ರಕಟಣಾ ಗ್ರಂಥ 3:12. ಈ ಭೂಮಿ ರೂಪಾಂತರಗೊಳ್ಳುತ್ತದೆ. ಸೂರ್ಯ ಚಂದ್ರ ನಕ್ಷತ್ರಗಳು ರೂಪಾಂತರಗೊಳ್ಳುತ್ತಾರೆ. ನಾವು ಹೇಗೆ ರೂಪಾಂತರಗೊಳ್ಳುತ್ತೇವೋ ಸಕಲವು ರೂಪಾಂತರಗೊಂಡು ಭೂಮಿಯ ಮೇಲೆ ಅವರು 1000 ವರ್ಷಗಳ ಆಳ್ವಿಕೆ ನಡೆಸುವರು. ಅವರು ಭೂಮಿಯನ್ನು ಆಳುವರು. ಸೈತಾನನ ವಶದಲ್ಲಿ ಸಿಕ್ಕಿ ಹಾಕಿದ್ದ ಈ ಭೂಮಿಯನ್ನ, ಭೂಲೋಕವನ್ನ ಬಿಡುಗಡೆ ಮಾಡಿ ಅವರು ಆಳುವರು. ಅನಂತರ ಅವರ ಸಿಂಹಾಸನದ 4 ಜೀವಿಗಳು ಹಾಗೂ ಸಭಾಪ್ರಮುಖರ ಸುತ್ತಲೂ ನಿಂತಿದ್ದ ಬಹುಮಂದಿ ದೇವದೂತರ ಸ್ವರವನ್ನ ಕೇಳಿಸಿಕೊಂಡೆ. ಅವರ ಸಂಖ್ಯೆ ಲಕ್ಷೋಪಲಕ್ಷ, ಕೋಟ್ಯಾನುಕೋಟಿಯಾಗಿತ್ತು. ಸೈನ್ಯಗಳ ಕರ್ತನಾದ ದೇವರು. ಯಾತಕ್ಕಾಗಿ ಹೇಳ್ತೀವಿ ಅಂದ್ರೆ ಅವರ ಹಿಂದೆ ಒಂದು ದೊಡ್ಡ ಸೈನ್ಯವಿದೆ. ಲಕ್ಷೋಪಲಕ್ಷ, ಕೋಟ್ಯಾನುಕೋಟಿ, ಎಣಿಸಲಾಗದಷ್ಟು ದೇವದೂತರುಗಳನ್ನು ಒಳಗೊಂಡಿದೆ ಸರ್ವೇಶ್ವರನ ಸೈನ್ಯ. ಅವರೆಲ್ಲರೂ ಉಚ್ಚಕಂಠದಿಂದ ವಧಿತ ಕುರಿಮರಿಯಾದಾತನು ಶಕ್ತಿಯನ್ನು, ಸಿರಿತನವನ್ನು, ಗೌರವವನ್ನು, ಘನಮಾನವನ್ನು, ಸ್ತುತಿಯನ್ನು, ಸುಜ್ಞಾನವನ್ನು ಹೊಂದಲು ಯೋಗ್ಯನು ಎಂದು ಹಾಡಿದರು. ಇದಲ್ಲದೆ ಸ್ವರ್ಗ, ಭೂಮಿ, ಪಾತಾಳದಲ್ಲಿರೋರಿಗೂ ಮತ್ತೊಂದು ಅವಕಾಶ ಸಿಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಸ್ವರ್ಗ, ಭೂಮಿ, ಪಾತಾಳಗಳಲ್ಲೂ ಸಮುದ್ರದಲ್ಲೂ ಇರುವ ಸಮಸ್ತ ಸೃಷ್ಟಿಗಳು ಸಿಂಹಾಸನದಲ್ಲಿ ಕುಳಿತವನಿಗೆ, ಯಜ್ಞದ ಕುರಿಮರಿಯಾದಾತನಿಗೆ ಸಲ್ಲಲಿ ಯುಗಯುಗಾಂತರಕ್ಕೆ ಘನ, ಮಾನ, ಗೌರವ, ಪರಾಕ್ರಮ ಮತ್ತು ಮಹಿಮೆ. ಪ್ರತ್ಯುತ್ತರವಾಗಿ ಆ 4 ಜೀವಿಗಳು ಆಮೇನ್ ಎಂದು ಹೇಳಿದವು. ಸಭಾ ಪ್ರಮುಖರು ಸಾಷ್ಟಾಂಗವರಿಗೆ ನಮಸ್ಕಾರ ಮಾಡಿ ಆರಾಧಿಸಿದರು. ಇದರಿಂದ ನಮಗೆ ತಿಳಿಯುವುದೇನೆಂದರೆ ಯೇಸುವಿನ ರಕ್ತದಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ನಮ್ಮ ಕೆಲಸ ಏನು? ರಾಜ ಯಾಜಕ ವರ್ಗದವರಾಗಿ ಭೂಮಿಯಲ್ಲಿ ಆಳ್ವಿಕೆ ನಡೆಸುವಂಥದ್ದು, ಭೂಮಿಯನ್ನು ವಶಪಡಿಸಿಕೊಳ್ಳುವಂಥದ್ದು ಮತ್ತು ರಾಜ ಯಾಜಕರಾಗಿ ದೇವರಿಗೆ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ಸಲ್ಲಿಸುವುದು. ಎಲ್ಲ ಘನತೆ, ಗೌರವ, ಮಹಿಮೆ, ಸ್ತುತಿ ಸರ್ವೇಶ್ವರನಿಗೂ ಪ್ರಭು ಯೇಸುವಿನ ನಾಮಕ್ಕೂ ಸಲ್ಲಲಿ. ಆಮೇನ್, ಆಮೇನ್, ಆಮೇನ್. ಕೀರ್ತನೆ 148 ಅದ್ಭುತಕರವಾದದ್ದು. ಕೊನೆಯದಾಗಿ ಅದನ್ನು ನಾವೆಲ್ಲರೂ ಓದೋಣ. ನನ್ನ ಜೊತೆ ನೀವು ರಿಪೀಟ್ ಮಾಡಬಹುದು. ಹೊಗಳಿರಿ ಸ್ವರ್ಗದಿಂದ ಪ್ರಭುವನು, ವಂದಿಸಿ ಮಹೋನ್ನತದಲ್ಲಿ ಆತನು. ಆತನ ಸಮಸ್ತ ದೂತರೇ ಸ್ತುತಿಸಿ ಆತನನು. ಆತನ ಎಲ್ಲಾ ಗಣಗಳೇ ಹೊಗಳಿ ಆತನನು. ಸೂರ್ಯ ಚಂದ್ರರೇ ಹೊಗಳಿ ಆತನನು. ಮಿನುಗುವ ತಾರಗಳೇ ಸ್ತುತಿಸಿ ಆತನನು. ಉನ್ನತೋನ್ನತ ಆಕಾಶವೇ ಸ್ತುತಿಸು ಆತನನು. ಅದರ ಮೇಲಿನ ಜಲರಾಶಿಗಳೇ ಸ್ತುತಿಸು ಆತನನು. ಸ್ತುತಿಸಲಿ ಪ್ರಭುವಿನ ನಾಮವನ್ನು. ಇವೆಲ್ಲವೂ ಆತನ ಅಪ್ಪಣೆಗೆ ಉಂಟಾದವುಗಳೆಲ್ಲವೂ. ಸ್ಥಾಪಿಸಿದನು ಎಂದೆಂದಿಗೂ ಅವನ್ನು, ವಿಧಿಸಿಯನು ಮೀರಲಾಗದ ನಿಯಮವನು. ಈಗ ಸಮುದ್ರ, ಸ್ವರ್ಗ ಆಯ್ತಲ್ವಾ? ಸ್ವರ್ಗದಲ್ಲಿರುವ ಸಕಲ ಜೀವರಾಶಿಗಳು ಎಡೆಬಿಡದೆ ದೇವರನ್ನ ಸ್ತುತಿಸುತ್ತಾ ಇದೆ. ತಿಮಿಂಗಿಲಗಳು, ಆದಿ ಸಾಗರಗಳು ಹೊಗಳಲಿ ಭೂಮಂಡಲದಿಂದ ಪ್ರಭುವನು. ಸಮುದ್ರದಲ್ಲಿರುವ ಸಕಲ ಮೀನುಗಳು, ತಿಮಿಂಗಿಲಗಳು, ಜಲರಾಶಿಗಳು, ಮೈ ಗಾಡ್, ದೇವರನ್ನ ಸ್ತುತಿ ಮಾಡಲಿ. ಕಿಚ್ಚು, ಕಲ್ಮಳೆ, ಹಿಮ, ಹಬೆ ಇವುಗಳೆಲ್ಲವೂ, ಆತ ಹೇಳಿದಂತೆ ಕೇಳುವ ಬಿರುಗಾಳಿ,
ಎಲ್ಲ ಬೆಟ್ಟಗಳು, ಗುಡ್ಡಗಳು, ಫಲ ವೃಕ್ಷಗಳು, ದೇವದಾರುಗಳು, ಕಾಡು ಮೃಗಗಳು, ಸಾಕು ಪ್ರಾಣಿಗಳು, ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು, ಮೈ ಗಾಡ್, ಯಾವುದನ್ನು ಬಿಟ್ಟಿಲ್ಲ. ದೇವರು ಸೃಷ್ಟಿ ಮಾಡಿದ್ದೆಲ್ಲವೂ ಆತನನ್ನ ಸ್ತುತಿಸಲಿ. ಭೂರಾಜರು, ಎಲ್ಲ ಜನಾಂಗಗಳು, ಅಧಿಕಾರಿಗಳು, ದೇಶಾಧಿಪತಿಗಳು, ಯುವಕರು, ಯುವತಿಯರು, ಮುದುಕರು, ಮಕ್ಕಳು ಸ್ತುತಿಸಿರಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು. ಭೂಮಿ ಆಕಾಶ ಮೀರಿದ ಆತನ ಮಹಿಮೆಯನ್ನು, ಆತನ ಮಹತ್ತಾದ ಏಕೈಕ ನಾಮವನ್ನು. ಕೋಡು ಮೂಡಿಸಿಯನು ಪ್ರಭು ತನ್ನ ಪ್ರಜೆಗೆ, ಖ್ಯಾತಿ ತಂದಿಯನು ತನ್ನ ಭಕ್ತಾದಿಗಳಿಗೆ, ತನ್ನ ಆಪ್ತ ಜನರಾದ ಇಸ್ರಾಯೇಲರಿಗೆ. ಹಲ್ಲೇಲೂಯ. ಕೀರ್ತನೆ 150:6 ಕನ್ಕ್ಲೂಷನ್ ಮಾಡ್ತಾರೆ ದಾವಿದರಸ. ಉಸಿರಿರುವುದೆಲ್ಲವೂ ಆತನನ್ನು ಸ್ತುತಿಸಿ ಮಹಿಮೆ ಪಡಿಸಲಿ ಎಂಬುದಾಗಿ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವಿನ ರಕ್ತದಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ಒಂದು ಕಾಲದಲ್ಲಿ ಕತ್ತಲೆಯಲ್ಲಿ, ಸೈತಾನನ ಆಳ್ವಿಕೆಯಲ್ಲಿ, ಪಾಪದಲ್ಲಿ, ಶಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಸೈತಾನನು ನಮ್ಮನ್ನು ಕಟ್ಟಿ ಹಾಕಿದ್ದ. ಆದರೆ ಪ್ರಭು ಯೇಸು ತಮ್ಮ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮನ್ನು ಸೈತಾನನ ಆಳ್ವಿಕೆಯಿಂದ, ಕತ್ತಲೆಯ ಸಾಮ್ರಾಜ್ಯದಿಂದ ಬಿಡುಗಡೆ ಮಾಡಿ ಬೆಳಕಿನ ರಾಜ್ಯಕ್ಕೆ, ದೇವರ ರಾಜ್ಯಕ್ಕೆ, ಯೇಸುವಿನ ಮಕ್ಕಳಾಗಿ ನಮ್ಮನ್ನು ಬಿಡುಗಡೆ ಮಾಡಿ ಕರೆದು ತಂದಿದ್ದಾರೆ. ಇನ್ನೆಂದಿಗೂ ಹಳೆಯ ಪಾಪ ಶಾಪಗಳಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ. ಸೈತಾನನಿಗೆ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಸಂತತಿ ಸಂತಾನದ ಮೇಲೆ ಅಧಿಕಾರವಿಲ್ಲ ಎಂದು ಯೇಸು ನಾಮದಲ್ಲಿ ಆಜ್ಞಾಪಿಸುತ್ತೇವೆ. ನಾನು ಮತ್ತು ನನ್ನ ಕುಟುಂಬ ಯೇಸುವಿಗೆ ಸೇರಿದವರು, ಯೇಸುವಿನ ಸೊತ್ತು, ಅವರ ರಕ್ತದಿಂದ ಕ್ರಯಕೊಳ್ಳಲ್ಪಟ್ಟಿದ್ದೇವೆ. ರಾಜ ಯಾಜಕ ವರ್ಗದವರಾಗಿ, ಪರಿಶುದ್ಧ ಜನಾಂಗವಾಗಿ ಈ ಭೂಮಿಯನ್ನು ಆಳ್ವಿಕೆ ಮಾಡಿ ದೇವರ ಮಹಿಮೆಯನ್ನು ಪ್ರಕಟಿಸುವ ಅಭಿಷೇಕದ ಕುಟುಂಬವಾಗಿ ನಮ್ಮ ಕುಟುಂಬ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ, ಈ ಸ್ತುತಿಯ ಅಭಿಷೇಕ ನಮ್ಮ ಋನ್ಮನಗಳಲ್ಲಿ, ತುಟಿ ನಾಲಿಗೆಗಳಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ಬರಿಸಿದನು ನವಗೀತೆಯನ್ನು ನನ್ನ ಬಾಯಿಯಿಂದ. ನಮ್ಮ ನಾಲಿಗೆ ಜೀವೋದ್ಧಾರವನ್ನು ಪಡೆದ, ರಕ್ಷಣೆ ಪಡೆದ ಜನರು ಒಟ್ಟಾಗಿ ಸೇರಿ ಹಲ್ಲೇಲೂಯ ಎಂದು ದೇವರ ನಾಮಕ್ಕೆ ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಾನ, ಗೌರವ ಸಲ್ಲಿಸುವ ಕೃಪೆ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.